ಯಶಸ್ಸು ಸಿಗಲಿ, ಮುಂದೆ ನೀವು ಒಳ್ಳೊಳ್ಳೆ ಸರ್ಕಾರ ಹಾರಗಳನ್ನು ಕಟ್ತಾ ಇದ್ದಾನೆ. ಆದರೆ ಆ ಹಾರವನ್ನು ಮುಡಿಯತಕ್ಕಂಥವ್ರು ಇಲ್ಲದೆ ಇದ್ರೆ, ಆ ಹಾರವನ್ನು ಧರಿಸ್ತಕ್ಕಂಥವ್ರು ಇಲ್ಲದೆ ಇದ್ರೆ ಏನು ಪ್ರಯೋಜನ? ನಮ್ಮಲ್ಲಿ ಎಷ್ಟೇ ಒಂದು ಪ್ರತಿಭೆ ಇರಬಹುದು, ಪಾಂಡಿತ್ಯ ಇರಬಹುದು, ವಿಷಯ ಇರಬಹುದು, ಆದರೆ ಅದನ್ನು ಸ್ವೀಕರಿಸ್ತಕ್ಕಂಥ, ಅದನ್ನು ಬೊಗಸೆಯಲ್ಲೋ ಬಾವಿಯಲ್ಲೋ ಅಥವಾ ಒಂದು ನಳದಲ್ಲೋ ಅಥವಾ ಒಂದು ಕೆರೆಯ ರೂಪದಲ್ಲೋ ಸ್ವೀಕರಿಸ್ತಕ್ಕಂಥವ್ರು ಇರಬೇಕು. ನಮಗೆ ಪ್ರಕೃತಿ ಮಾತೆ ಸಾಕಷ್ಟು ಮಳೆಯನ್ನು ಸುರಿಸ್ತಾಳೆ, ಆದರೆ ಆ ಮಳೆ ನೀರನ್ನು ಹಿಡಿಯತಕ್ಕಂತಹ ಒಂದು ಕೆರೆಗಳನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಬರೀ ಕೆರೆಗಳನ್ನು ನಿರ್ಮಾಣ ಮಾಡಿದರೆ ಸಾಕಾಗೋದಿಲ್ಲ, ಕೃಷಿಗೆ ಬಳಸ್ಕೋಬೇಕಾದ್ರೆ ತೋಟಿಗನ ಕೈವಾಡ ಅಲ್ಲಿ ಇರಬೇಕಾಗ್ತದೆ. ಹಾಗೆ ನಾವು ಯಾವುದೇ ವಿಚಾರವನ್ನು, ನಾವು ಯಾವುದೇ ಒಂದು ವಿಷಯವನ್ನು ತಿಳಿದುಕೊಂಡಿದ್ದಾಗ ಅದು 4 ಜನರ ಪಾಲಾಗಬೇಕು, ನಮ್ಮೊಬ್ಬರ ಪಾಲಾಗಬಾರ್ದು. ನನ್ನ ಜೊತೆಯಲ್ಲಿ ನನ್ನನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಅಥವಾ ಅವರ ಹಿಂದೆ ನಾನು ಇರ್ತಕ್ಕಂತಹ ಒಂದು ಪಡೆ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ನಾನು ಇಲ್ಲಿ ಸುದರ್ಶನ್ ರೆಡ್ಡಿ ಅವ್ರನ್ನ ಮತ್ತೆ ಧನ್ಪಾಲ್ ಅವ್ರನ್ನ ಕರ್ಕೊಂಡು ಬಂದಿದ್ದೇನೆ. ನನ್ನ ಜೊತೆಗೆ ಪ್ರೀತಿಯಿಂದ ನನ್ನ ಜೊತೆಗೆ ಬಂದಿದ್ದಾರೆ ಅವರು. ವಿದ್ಯಾರ್ಥಿಗಳೇ, ನಾನು ಇವತ್ತು ಮಾತನಾಡಬೇಕಾಗಿರ್ತಕ್ಕಂಥ ವಿಷಯ, ಒಬ್ಬರಾಗಲೇ ಕೂತಿದ್ದಾರೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ. ಆದ್ರಿಂದ ನನ್ನ ಕ್ಲುಪ್ತವಾಗಿರತಕ್ಕಂತಹ ಅವಧಿಯಲ್ಲಿ ನಾನು ಹೇಳಬಹುದಾಗಿರ್ತಕ್ಕಂಥ ವಿಷಯಗಳು ಏನಿದೆ, ಯಾಕೆಂದ್ರೆ ನೀವು ಅದನ್ನು ವೃದ್ಧಿಸ್ಕೊಳ್ಬೇಕಾಗ್ತದೆ. ಆ ವಿಷಯಗಳನ್ನು ನಿಮಗೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ನಾನು ರೆಡ್ಡಿಯವರು ನನ್ನ ಕೇಳಿದ್ರು, ಸರ್ ನಾನು ಏನು ವಿಷಯ ಕೊಡೋದು ಅಂತ. ನನಗೆ ಸಮುದ್ರದ ಹಾಗೆ ಇರ್ತಕ್ಕಂಥದ್ದು ಏನು ಕೊಡೋದು ಅಂತ, ಅದಕ್ಕೆ ತುಂಬ ಕ್ಲುಪ್ತವಾಗಿ ಒಂದು ವಿಷಯವನ್ನು ಕೊಟ್ಟೆ. ಅದು ಏನು ಅಂತಂದ್ರೆ, ಶಾಸನಗಳ ಓದು ಮತ್ತು ಔಚಿತ್ಯ ಅಷ್ಟೇ. ಆ ಓದು ಹೇಗಾದರೂ ಇರ್ಬೋದು, ಪ್ರೈಮರಿ ಸ್ಕೂಲ್ ಆಗ್ಬೋದು ಅಥವಾ ಹೈಯರ್ ಎಜುಕೇಷನ್ ಆಗ್ಬೋದು. ಶಾಸನ ಅನ್ನೋದು ಏನು? ಮೊದಲನೇ ಮಾತು, ಯಾವುದನ್ನ ಇನ್ಸ್ಕ್ರಿಪ್ಷನ್ ಅಂತ ನಾವು ಕರಿತೇವೆ ಆಂಗ್ಲ ಭಾಷೆಯಲ್ಲಿ, ಅದು ಇನ್ಸ್ಕ್ರೈಬ್ಡ್ ಅಂತನ್ನೋದರಿಂದ ಬಂದದ್ದು ಇನ್ಸ್ಕ್ರಿಪ್ಷನ್. ಹಾಳಾಗಲಾರದಂತಹ ವಸ್ತುಗಳ ಮೇಲೆ ಬರೆದಿರ್ತಕ್ಕಂಥದ್ದು, ಸ್ಕ್ರೈಬ್ ಮಾಡಿರ್ತಕ್ಕಂಥದ್ದನ್ನು ಶಾಸನ ಅಂತೇವೆ. ಹಾಳಾಗಲಾರದ ವಸ್ತುಗಳು ಯಾವುದು? ವಿಶೇಷವಾಗಿ ಶಿಲೆಗಳು ಮತ್ತು ಲೋಹ. ಹೀಗಾಗಿ ನಮ್ಮ ಯಾವುದೇ ಶಾಸನಗಳನ್ನು ನೋಡಿದ್ರೆ ನಮಗೆ ಅದು ಕಾಣ್ತಕ್ಕಂಥದ್ದು ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ, ಗುಟ್ಟಗಳ ಮೇಲೆ, ಕೆರೆ ತಟಾಕಗಳಲ್ಲಿ, ದೇವಾಲಯದ ಭಾಗಗಳಲ್ಲಿ, ಗದ್ದೆ ಹೊಲ ತೋಟಗಳಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ನಿಲ್ಲಿಸಿರ್ತಕ್ಕಂತಹ ದೊಡ್ಡ ಆಗಿರ್ತಕ್ಕಂತಹ ಬಂಡೆಗಳ ಮೇಲೆ. ಈ ಶಾಸನದ ಶೋಧನೆಯ ಕಾರ್ಯ ಸುಮಾರು ನಮಗೆ 200 ವರ್ಷಗಳಷ್ಟು ಹಳೆಯದು. 1905ರಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ BL ರೈಸ್ ಅಂತಕ್ಕಂಥವರು ಒಂದು ಸಂಪುಟವನ್ನು ಹೊರತಂದರು. ಆ ಸಂಪುಟ 10 ತಾಲೂಕುಗಳನ್ನು ಒಳಗೊಂಡಿತ್ತು. ಅದು ಕೋಲಾರ, ಮುಳಬಾಗಿಲು, ಬಂಗಾರಪೇಟೆ, ಮಾಲೂರು, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಂತಾಮಣಿ, ಶ್ರೀನಿವಾಸಪುರ. ಹೀಗೆ ಅಲ್ಲಿ ಗುರುಬಂಡೆ ಅಂತನ್ನೋದನ್ನ ಅವರು ಪ್ರತ್ಯೇಕವಾಗಿ ಕೊಟ್ಟಿರಲಿಲ್ಲ. ಗುರುಬಂಡೆ ಒಂದು ಚಿಕ್ಕ ಹೋಬಳಿಯಾಗಿತ್ತು, ಆದ್ರಿಂದ ಅದನ್ನು ಸೇರಿಸ್ಕೊಂಡು ಇರಲಿ. 1905ರಲ್ಲಿ ಯಾವ ಒಂದು ಶಾಸನ ಸಂಪುಟದಲ್ಲಿ ನಮಗೆ
ಸುಮಾರು 1,500 ಶಾಸನಗಳು ಈ ಇಡೀ 10 ಜಿಲ್ಲೆಗಳ ತಾಲೂಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬಂತು. ಅದಾದ್ಮೇಲೆ ಶಾಸನದ ಕೆಲಸ ಮುಂದುವರಿತು. ಒಂದು ಇಲಾಖೆ ಹುಟ್ಕೊಳ್ತು. ಆ ಇಲಾಖೆಯಲ್ಲಿ ಅನೇಕ ನಿರ್ದೇಶಕರುಗಳು ಬಂದರು. ಅವರೆಲ್ಲರೂ ಕೂಡ ಅದರ ನಂತರನೂ ಕೂಡ ಕ್ಷೇತ್ರ ಕಾರ್ಯವನ್ನು ನಡೆಸಿದ್ರು. ಕ್ಷೇತ್ರ ಕಾರ್ಯವನ್ನು ನಡೆಸಿ ಇನ್ನೂ ಬಿಟ್ಟು ಹೋಗಿದ್ದಂಥ ಶಾಸನಗಳನ್ನು ಪ್ರತಿ ಮಾಡ್ತಾ ಬಂದರು. ಅದು ನಮಗೆ ಸಪ್ಲಿಮೆಂಟ್ ಅಂತನ್ನೋ ಒಂದು ವಾಲ್ಯೂಮ್ನಲ್ಲಿ ಸಿಕ್ತು 1968. ಇದರ ಜೊತೆಗೇನೆ ಅನೇಕ ನಮ್ಮ ಮ್ಯಾಗಝೈನ್ಸ್, ಅದು ಯಾವುದು ಪ್ರಬುದ್ಧ ಕರ್ನಾಟಕ ಇರಬಹುದು ಅಥವಾ ಮತ್ತೊಂದು ಇರಬಹುದು, ಇವೆಲ್ಲವೂ ಕೂಡ ನಮಗೆ ಶಾಸನಗಳನ್ನು ಒದಗಿಸಿಕೊಡ್ತು. ಶಾಸನ ಅಂತಂದ್ರೆ ಏನು? ಯಾರಿಗಾದ್ರೂ ಗೊತ್ತಪ್ಪ ಹೇಳಿ. ಯಾಕೆಂದ್ರೆ ನಾನು ಶಾಸನ ಅಂತನ್ನೋದು ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅದು ಒಬ್ಬ ಪ್ರಮುಖನಾಗಿರತಕ್ಕಂಥ ರಾಜ, ಮಾಂಡಲಿಕ, ಮತ್ತೊಬ್ಬ ಇನ್ಯಾರೋ ಅವನ ಒಂದು ಆದೇಶವನ್ನು ಜನಕ್ಕೆ ತಿಳಿಸ್ತಕ್ಕಂಥದ್ದು. ಇವತ್ತು ನಮಗೆ ಬೇಕಾದಷ್ಟು ಆದೇಶಗಳನ್ನು ತಿಳಿಸ್ತಕ್ಕಂಥ ಬೇಕಾದಷ್ಟು ಮಾಧ್ಯಮಗಳಿದೆ. ಆದರೆ ಹಿಂದಿನಿಂದ ಅಶೋಕನ ಕಾಲದಿಂದಲೂ ಕೂಡ ನಾವು ನೋಡಿಕೊಂಡು ಬಂದರೆ ನಮಗೆ ಮೊಟ್ಟ ಮೊದಲು ಸಿಕ್ಕಿದ್ದು ಬ್ರಾಹ್ಮಿ ಲಿಪಿಯ ಶಾಸನಗಳು. ನಮ್ಮ ಇವತ್ತಿನ ಲಿಪಿಯ ತಾಯಿ ಬೇರು ಅಂತ ನಾವು ಕರೀತಕ್ಕಂಥದ್ದು ಆ ಬ್ರಾಹ್ಮಿ ಲಿಪಿಯನ್ನ. 2 ವಿಧವಾದಂಥ ಲಿಪಿಗಳು ನಮ್ಮಲ್ಲಿ, ಒಂದು ಬ್ರಾಹ್ಮಿ ಲಿಪಿ, ಮತ್ತೊಂದು ಖರೋಷ್ಠಿ ಲಿಪಿ ಅಂತ. ಇವತ್ತು ಯಾವುದು ನಾವು ಉರ್ದು ಭಾಷೆಯನ್ನು ನೋಡ್ತೇವೆ ಅದು ಬಲದಿಂದ ಎಡಕ್ಕೆ ಬರೀತಕ್ಕಂಥದ್ದು, ಬ್ರಾಹ್ಮಿ ಲಿಪಿ ಎಡದಿಂದ ಬಲಕ್ಕೆ ಬರೆದುಕೊಂಡು ಹೋಗ್ತಕ್ಕಂಥದ್ದು. ಇಂತಹ ಬ್ರಾಹ್ಮಿ ಲಿಪಿಯ ಡೆವಲಪ್ಮೆಂಟ್ಸ್ ಅಂದರೆ ಅದರ ಬೆಳವಣಿಗೆಗಳು ಅಶೋಕನ ಕಾಲ, ಶಾತವಾಹನರ ಕಾಲ, ತದನಂತರ ನಮಗೆ ಗಂಗರ ಕಾಲ, ಕದಂಬರ ಕಾಲ, ಪಲ್ಲವರ ಕಾಲ, ರಾಷ್ಟ್ರಕೂಟರ ಕಾಲ, ಚೋಳರು, ವಿಜಯನಗರದ ಅರಸರು, ಹೊಯ್ಸಳರು, ಇವರೆಲ್ಲರ ಕಾಲಘಟ್ಟಗಳಲ್ಲಿ ಸುಮಾರು ಕ್ರಿಸ್ತಪೂರ್ವ 2-3ನೇ ಶತಮಾನದಿಂದ ಇವತ್ತಿನವರೆಗೂ ಕೂಡ ನಮಗೆ ಲಿಪಿ ಅಂತನ್ನೋದು ಒಂದಿದೆ. ಆ ಲಿಪಿಯಲ್ಲಿ ನಾವು ಶಾಸನಗಳನ್ನು ಕಾಣ್ತೇವೆ. ಅದು ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಾಹ್ಮಿ ಲಿಪಿಯಿಂದ ಹಿಡಿದು ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ ಕನ್ನಡದ ಲಿಪಿವರೆಗೂ ಕೂಡ. ಈ ಕನ್ನಡದ ಲಿಪಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಲಘಟ್ಟಗಳನ್ನು ಅದು ತುಳಿದು ಮುಂದಕ್ಕೆ ಬಂತು. ಆ ಕಾಲಘಟ್ಟಗಳಲ್ಲಿ ನಾವು ಅನೇಕ ಶಾಸನಗಳಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ನಾವು ರಾಜನಾಗಿರ್ತಕ್ಕಂಥವನು ಒಂದು ಚಿಕ್ಕ ಸಾಮ್ರಾಜ್ಯವನ್ನ ಅಥವಾ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡು ಆಳ್ತಾನೆ. ಅಶೋಕನನ್ನ ನಾವು ನೆನಪು ಮಾಡ್ಕೊಳ್ಬಹುದು, ಅಥವಾ ಇನ್ಯಾವುದೇ ಕದಂಬರ, ರಾಷ್ಟ್ರಕೂಟರ ಚಕ್ರವರ್ತಿಗಳನ್ನ, ಹೊಯ್ಸಳರ, ವಿಜಯನಗರದ ದೊಡ್ಡ ದೊಡ್ಡ ಅರಸರನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಚೋಳರೂ ಕೂಡ ಇದ್ದಾರೆ, ಪಾಂಡ್ಯರೂ ಕೂಡ ಇದ್ದಾರೆ ದಕ್ಷಿಣ ಭಾರತದಲ್ಲಿ, ಅದು ಬೇರೆ. ಆದರೆ ನಾನು ಕರ್ನಾಟಕದ ಮಟ್ಟಿಗೆ ಗಮನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರಿಂದ ಹೀಗೆ ಯಾವ ರಾಜರ ಕಾಲದಲ್ಲಿ ನಾವು ನಮ್ಮ ದೇವಾಲಯಗಳ ಮೇಲೆ, ಕೆರೆ ಕಟ್ಟೆಗಳ ಬದುವಿನಲ್ಲಿ, ಬೆಟ್ಟ ಗುಡ್ಡಗಳ ಮೇಲೆ ನಾವು ಏನೊಂದು ಬರಹಗಳನ್ನು ಕಾಣ್ತೀವಿ, ಅದು ಶಾಸನಗಳು. ಅದು ವಿಶೇಷವಾಗಿ ಒಂದು ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು. ಇವತ್ತು 100 ಶಾಸನಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 70-80 ದಾನ ಶಾಸನಗಳಿರ್ತದೆ. ಉಳಿದದ್ದು ವೀರರಿಗೆ ಅವರು ಮಾಡಿರ್ತಕ್ಕಂಥ ಸಾಹಸ ಪರಾಕ್ರಮಗಳಿಗೆ ನೀಡಿರ್ತಕ್ಕಂಥ ಉಂಬಲಿಗಳನ್ನು ಹೇಳ್ತಾರೆ. ಹೀಗೆ ಶಾಸನಗಳು, ದಾನ ಶಾಸನಗಳು, ವೀರಗಲ್ಲು ಶಾಸನಗಳು ಅಂತ ಹೇಳಿ ಪ್ರಮುಖವಾಗಿ 2 ಘಟ್ಟಗಳನ್ನು ನಾವು ನೋಡ್ತೇವೆ. ನಾವು
ಎಷ್ಟು ದೇವಸ್ಥಾನಗಳಿದೆ? 2, 3, 4, 8, 16, 32 ನೀವು ನೋಡಿರ್ತಕ್ಕಂಥದ್ದು. ನಾನು 1-2 ದೇವಸ್ಥಾನಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. ಯಾಕೆ ಅಂದರೆ ಶಾಸನಗಳ ದೃಷ್ಟಿಯಿಂದ. ಒಂದು ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ಇಲ್ಲಿ ಯಾವುದು ಶಂಕರ ತೀರ್ಥದಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾಶಂಕರ ದೇವಸ್ಥಾನವನ್ನ, ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ತಗೊಳ್ಳೋಣಂತೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ. ನೀವು ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೆ ಹೋಗ್ತೀರಿ, ಅಥವಾ ತೀರ್ಥ ತಗೊಳಕ್ ಹೋಗ್ತೀರಿ, ಅಥವಾ ಅಲ್ಲಿ ಏನೋ ಪ್ರಸಾದ ಮಾಡ್ತಿರ್ತಾರಲ್ಲ, ನಾನು ಹಾಗೆ ಇದ್ದದ್ದು, ಆಯ್ತಾ, ಅದನ್ನು ತಗೊಳಕ್ ಹೋಗ್ತೀವಿ ನಾವು. ಆದರೆ ಇನ್ಮೇಲೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋದಾಗಲಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗಲಿ, ಅಥವಾ ಯಾವುದು ವಿದ್ಯಾಶಂಕರ ದೇವಾಲಯ ಇದೆಯಲ್ಲ ಅಲ್ಲಿಗೆ ಹೋದಾಗಲಿ, ದಯವಿಟ್ಟು ನೋಡಿ, ಗೋಡೆ ಮೇಲೆ ನೀವು ಬರಹ ನೋಡ್ತೀರಿ. ಅಲ್ಲಿ ಗೋಡೆಗಳ ಮೇಲೆ ನೀವು ಬರಹಗಳನ್ನು ನೋಡ್ತೀರಿ. ಅಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ 1234ರಲ್ಲಿ ಇಲ್ಲೊಂದು ತಾಮ್ರ ಪಟವನ್ನ ಅಲ್ಲಿನ ಅರ್ಚಕರು ಆ ಕಾಲಕ್ಕೆ ಸೇರಿರ್ತಕ್ಕಂಥ ಒಂದು ತಾಮ್ರ ಪಟವನ್ನ ಹೊಂದಿದ್ರು. ಅದನ್ನು ಕೂಡ ದಾಖಲು ಮಾಡ್ತಾರೆ ರೈಸ್ ಅವರು ತಮ್ಮ ಪುಸ್ತಕದಲ್ಲಿ. ಶ್ರೀಪಾದರಾಜರ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಾಮ್ರ ಪಟವನ್ನು ಕೊಟ್ಟಿದ್ರು, ಅದನ್ನು ದಾಖಲು ಮಾಡ್ತಾರೆ. ಬೇಡ, ಮೂರನೇದು ಹತ್ತಿರದಲ್ಲೇ ಇರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ವಿರೂಪಾಕ್ಷಿ ಮತ್ತು ಆವನಿ ದೇವಾಲಯಗಳು. 1434ರಲ್ಲಿ ಆ ವಿರೂಪಾಕ್ಷಿ ದೇವಾಲಯವನ್ನು ಕಟ್ಟದಂತ ಒಬ್ಬ ವ್ಯಕ್ತಿ ಯಾರು? ಜೊರಗಬೇಕು, ಲಕ್ಕಣ ದಂಡೇಶ. ಎರಡನೇ ದೇವರಾಯನ ಸ್ನೇಹಿತನಾಗಿದ್ದ, ಮಂತ್ರಿಯಾಗಿದ್ದ, ದಂಡನಾಯಕನಾಗಿದ್ದ, ಅವನು ಸಾಹಿತಿಯಾಗಿದ್ದ. ಅವನು ಬರೆದದ್ದು ಶಿವತತ್ವ ಚಿಂತಾಮಣಿ ಅಂತ ಒಂದು ಬೃಹತ್ ಗ್ರಂಥ. ನಾನು ಸುಮ್ಮನೆ ಹೇಳಿದೆ. ಈಗ ತಾಮ್ರಪಟಕ್ಕೆ ಸಂಬಂಧಪಟ್ಟ ಹಾಗೆ ವಿರೂಪಾಕ್ಷಿಯ ಅರ್ಚಕರ ಹತ್ರ ಆ ತಾಮ್ರಪಟ ಇದೆ. ಇತ್ತೀಚೆಗೆ ನಾನು ಬರೀ ತಾಮ್ರಪಟ ಅಂತ ಹೇಳಿ ಮುಂದಕ್ಕೆ ಹೋಗ್ತೀನಿ ಶಾಸನದ ಬಗ್ಗೆ. ಇತ್ತೀಚೆಗೆ ಮುಳಬಾಗಿಲಿನ ವಿಠಲನಾರಾಯಣ ದೇವಾಲಯದ ಹತ್ತಿರ ಒಬ್ಬರು ಮುನ್ಸಾಮ್ ನಾಯಕ್ ಅಂತನ್ನೋರು ಒಬ್ಬರ ಮನೆಯಲ್ಲಿ ನಮಗೆ ಒಂದು ವ್ಯಾಲ್ಯೂಬಲ್ ಆಗಿರತಕ್ಕಂಥ ಒಂದು ತಾಮ್ರಪಟ ಸಿಕ್ತು. ಅದು ನಮ್ಮ ಚಲಪತಿಯವರಿಗೂ ಗೊತ್ತು. ಇದನ್ನ ನಾವು ಹಂಪೆನಲ್ಲಿ, ಮೊನ್ನೆ ತಾನೇ ಹಂಪೆಗೆ ಹೋಗಿ ಬಂದ್ವಿ ನಾನು, ನಮ್ಮ ಧನ್ಪಾಲ್ ಅವರು. ಒಂದು ಉತ್ಸವ ಮಾಡ್ತಾರೆ. ಆ ಸಂದರ್ಭದಲ್ಲಿ 2 ದಿನ ವಿಚಾರ ಸಂಕಿರಣ ಮಾಡ್ತಾರೆ. ಶಾಸನಗಳಿಗೆ, ವಿಜಯನಗರದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 4 ವರ್ಷದ ಹಿಂದೆ ಆ ಹಂಪೆನಲ್ಲಿ ಆ ಮುಳಬಾಗಲಿನ ತಾಮ್ರಪಟವನ್ನ ನಾನು ಮಂಡಿಸಿ ಬಂದೆ. ಎಷ್ಟು ಸೊಗಸಾಗಿರ್ತಕ್ಕಂಥ ತಾಮ್ರಪಟ ಅಂತಂದ್ರೆ ಅದು 1516ಕ್ಕೆ ಕೃಷ್ಣದೇವರಾಯನ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ನಾಗರಿ ಲಿಪಿಯಲ್ಲಿ ಬರೆದಿದ್ದಾರೆ. ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಹೇಳ್ತದೆ. ಆ ದಾನಗಳನ್ನು ಕೊಟ್ಟಿರ್ತಕ್ಕಂಥದನ್ನ ಒಂದು ಉತ್ತನೂರು ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನಗಳನ್ನ ಹಳ್ಳಿಗಳು, ಎರಡನೇದು ತಾಯ್ಲೂರು ಆವನಿ ಈ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನಗಳನ್ನು ಕುರಿತು ಅದು ಮಹತ್ವವಾಗಿ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದ್ರೆ ದಾನಗಳನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಶಾಸನಗಳು ಅಂತ. ನಮ್ಮಲ್ಲಿರ್ತಕ್ಕಂಥ 80% ಶಾಸನಗಳು ದಾನಗಳನ್ನು ಹೇಳ್ತಾರೆ. ಕೆರೆ ಕಟ್ಟಿದ್ದಕ್ಕೆ ದಾನ ಕೊಡ್ತಾರೆ. ಒಂದು ಅದ್ಭುತವಾದ ವಿಚಾರ ನಿಮಗೆ ಹೇಳ್ತೇನೆ. ನಿಮಗೆ ಯಾರಿಗಾದ್ರೂ ಕೂಡ ವಾಕಿಂಗ್ ಹೋಗ್ತಕ್ಕಂಥ ರೂಢಿ ಇದ್ರೆ ಮುಳುಬಾಗಲಿನಲ್ಲಿರೋರು ಬೆಟ್ಟದವರೆಗೂ ಹೋಗಿ. ಆ ಬೆಟ್ಟದ ಬುಡದಲ್ಲಿ ಒಂದು ದೇವಸ್ಥಾನ ಇದೆ, ನಾಂಚಾರಮ್ಮ ದೇವಸ್ಥಾನ ಅಂತ ಅದನ್ನು ಕರೀತಾರೆ. ಆ ನಾಂಚಾರಮ್ಮನ ದೇವಸ್ಥಾನದ ಪಕ್ಕಕ್ಕೆ ಹೋಗಿ ದೊಡ್ಡ ಬೌಲ್ಡರ್ ಇದೆ, ಗುಂಡಿದೆ. ಆ ಗುಂಡಿನ ಮೇಲೆ ತಲೆ ಎತ್ತಿ ನೋಡಿ, ಒಂದು ದೊಡ್ಡ ಶಾಸನ ಹಾಕ್ತಾರೆ ಇಲ್ಲಿ. ಆ ಶಾಸನ ಏನು ಗೊತ್ತಾ? ದೇವರಾಯನ ಕಾಲದಲ್ಲಿ, ವಿಜಯನಗರದ ಅರಸನಾಗಿರ್ತಕ್ಕಂಥ ದೇವರಾಯನ ಕಾಲದಲ್ಲಿ 1417 ಆ ಶಾಸನ ಹಾಕ್ತಾರೆ. ಯಾಕೆ ಹಾಕಿದ್ರು ಆ ಶಾಸನ ಅಂತಂದ್ರೆ, ಪಾಲಾರ್ ನದಿ ಗೊತ್ತು ನಿಮ್ಗೆಲ್ಲರಿಗೂ, ಪಾಲಾರ್ ನದಿ ಗೊತ್ತಲ್ಲ? ಆ ಪಾಲಾರ್ ಹಳ್ಳದ ದಂಡೆಯಲ್ಲಿ ಒಂದು ಕಟ್ಟೆ
ಒಡೆದು ಹೋಗಿ ಅನಾದಿ ಕಾಲದಿಂದ ಅನುಪಯೋಗವಾಗಿತ್ತಂತ. ಆ ಕಟ್ಟೆಯನ್ನ ಸರಿಪಡಿಸಿದವರು, ಅದನ್ನು ದುರಸ್ತಿಗೊಳಿಸಿದವರು 4 ಜನ ಅವರಿಗೆ ದಾನವನ್ನು ಕೊಟ್ಟರು. ಅದನ್ನು ಅಲ್ಲಿ ಹೇಳ್ತಾನೆ. ಅಲ್ಲ, ನಾನು ಬರೀ ದಾನ ಕೊಟ್ಟಿದ್ರ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ. ಇವತ್ತಿನ ಸಿಸ್ಟಮ್ ಹೇಗೆ ಆಗಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ, ಕೇಳಿ. ಏನು ಹೇಳ್ತಾನೆ ಗೊತ್ತಾ ಅದರಲ್ಲಿ? ಅಯ್ಯ, ನೀವು ನಿಮ್ಮ ಕೈಯ ಧನವನ್ನು ಇಕ್ಕಿ ಇದನ್ನು ಕಟ್ಟೆಯನ್ನು ಕಟ್ಟಿದ್ದೀರಿ, ನೀವು ನಿಮಗೆ ದಾನ ಕೊಡ್ತಿದ್ದೀವಿ, ಅಲ್ಲಿ ಒಂದು ಅಗ್ರಹಾರ ಮಾಡಿದ್ರಿ ನೀವು ಎಲ್ಲ ಹೇಳ್ತಾರೆ. ಒಂದು ಕಂಡೀಷನ್ ಹಾಕ್ತಾರ್ರಿ, ಏನು ಗೊತ್ತಾ? ಮತ್ತೆ ಏನಾದರೂ ಅದು ಒಡೆದು ಹೋದರೆ ನೀವೇ ಸರ್ ಮಾಡಬೇಕು. ಅಂದ್ರೆ ನಮ್ಗೆ ಬೈಂಡಿಂಗ್ ಅಂತ ಅನ್ನೋದು ಒಂದು ಇಲ್ಲದೆ ಇದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚ್ಚುಕಟ್ಟುತನ, ಶಿಸ್ತು ಇರೋದಿಲ್ಲ. ಆ ಕಟ್ಟೆ ಹೊಡೆದಿದ್ರೆ ನೀವೇ ಸರಿ ಮಾಡ್ಬೇಕಯ್ಯ ಅಂದ್ರೆ ಮೊದಲೇನೆ ನೋಡಪ್ಪ ತಾವು ಚೆನ್ನಾಗೇ ಮಾಡಿಬಿಡೋಣ ಅಂತ ಏನೋ ಒಂದಷ್ಟು ತೇಪೆ ಕೆಲಸ ಮಾಡಿಬಿಡೋದಲ್ಲ. ಹಾಗೇನೆ ಬೇತ್ಮಂಗಲ ಕೆರೆಗೂ ಕೂಡ ಭಿನ್ನ ಪ್ರತಿಸಂಧಾನ ಅಂತಂದ್ರೆ ಆ ಕಟ್ಟೆ ಹೊಡೆದಾಗ ಅದನ್ನು ಜೋಡಿಸಿದಂಥ ಕೆಲಸವನ್ನ ನೊಳಂಬರ ಕಾಲದಲ್ಲಿ ಮಾಡಿದ್ರು. ಆವಣಿಯನ್ನ ನೋಡಿದ್ರೆ ನೀವು ಆವಣಿಯಲ್ಲಿ ಒಂದು ಅದನ್ನೆಲ್ಲ ತೋರಿಸೋದಿದೆ, ಫೋಟೋಗಳು ಏನೋ ಮಾಡ್ತಾ ಇದ್ದಾರೆ, ಇನ್ನೂ ಬರಲಿಲ್ಲ. ಆವಣಿಯಲ್ಲಿ ಒಂದು ಶಾಸನ ಇದೆ, ಅದನ್ನ ತಿಪ್ಪೆಗೆ ಹಾಕಿದ್ರು, ಈಗೇನೋ ಒಂದು ಸ್ವಲ್ಪ ಇಟ್ಟಿದ್ದಾರೆ. ಒಬ್ಬ ತಾಯಿ, ಒಬ್ಬ ಹೆಣ್ಮಗಳು, ಒಬ್ಬಳ ರಾಜಕುಮಾರ್, ಅವ್ರಿಗಿಂತಲೂ ನಾವು ಹೆಚ್ಚಾಗಿ ಬೆಳೆಯೋಣ ಅಂತ. ಅದು ನೊಳಂಬರ ಶೈಲಿಯಾಗಿತ್ತು. ಇವತ್ತೂ ಕೂಡ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನೊಳಂಬರ ಅದ್ಭುತವಾದ ಶೈಲಿಯ ದೇವಾಲಯಗಳಿದ್ದರೆ ಅದು ಆವಣಿಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ಕಟ್ಟಿಸಿದವಳೇ ನೊಳಂಬರ ರಾಣಿ ದೇವಬ್ಬರಸಿ. ಬರೀ ದೇವಸ್ಥಾನ ಕಟ್ಟಲಿಲ್ಲ ಅವಳು, ಕೆರೆ ಕಟ್ಟಿಸಿದ್ಲು, ಕೊಳ ಕಟ್ಟಿಸಿದ್ಲು, ಗಂಡನ ಹೆಸರಿನಲ್ಲಿ ಅಗ್ರಹಾರ ಮಾಡಿಸಿದ್ಲು, ಮಗನ ಹೆಸರಿನಲ್ಲಿ ದೊಡ್ಡ ಗಂಟೆ ಕೊಟ್ಲಂತ. ನೋಡ್ರಿ, ದಾನಗಳನ್ನು ಕೊಡ್ತಕ್ಕಂಥದ್ದು ನೋಡಿ ಎಂತೆಂಥ ಇದು ಇರ್ತದೆ ಅಂತ ನಮ್ಮ ತಾಯಿ ಹೇಳ್ತಿದ್ರು. ನಮ್ಮ ತಾಯಿ ತೀರ್ಕೊಂಡು 2 ವರ್ಷ ಆಯಿತು. ಮಕ್ಕಳನ್ನ ಮರದಲ್ಲಿ ಮಲಗಿಸಿ ಗಂಟೆ ಬಾರಿಸ್ತಾರಂತೆ ಜೋರಾಗಿ. ನೋಡಿ, ದೇವಬ್ಬರಿಸಿ ಗಂಟೆ ಕೊಟ್ಟಾಗ ನನಗೆ ಆ ತಾಯಿ ಹೇಳಿದಂಥ ಮಾತು ನೆನಪಿಗೆ ಬರ್ತಾ ಇತ್ತು. ನಿಮಗೆ ಲಕ್ಷ್ಮೀಧರಾಮಾತ್ಯ ಅಂತನ್ನೋನು ಒಬ್ಬ ವಿಜಯನಗರದ ಕಾಲದಲ್ಲಿದ್ದ. ಅವನಿಗೆ ಅವನ ತಾಯಿ ಹಾಲು ಉಣ್ಣಿಸಬೇಕಾದರೆ ಅವನ ಕಿವಿಯಲ್ಲಿ ಏನು ಹೇಳ್ತಿದ್ಲಂತೆ ಗೊತ್ತಾ? ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ಸೆರೆಯೊಳ್ ಸಿಲ್ಕಿದ ಅನಾಥರಂ ಬಿಡಿಸು. ಅಂದರೆ ಮಕ್ಕಳಿಗೆ ಚಿಕ್ಕನ್ನಲ್ಲೇ ಯಾವ ರೀತಿಯಲ್ಲಿ ನಾವು ಬೆಳೆಸ್ತೀವಿ ಆ ರೀತಿಯಲ್ಲಿ ಬೆಳೀತಾರೆ. ಹೋಗ್ಲಿ ಬಿಡಿ. ಆ ನೊಳಂಬನ ರಾಣಿಯಾದಂಥ ದೇವಬ್ಬರಸಿಯ ಮಗನೇ ಇನ್ನೊಬ್ಬ ಮಹೇಂದ್ರ ನೊಳಂಬ. ಅವನು ಪಟ್ಟ ಕಟ್ಟಿಕೊಂಡಿದ್ದು ಉತ್ತನೂರಿನಲ್ಲಿ. ಅದು ತೋರಿಸ್ಬೇಕು ಅಂತಿದೆ ನಿಮಗೆ, ಆ ಶಾಸನ ತೋರಿಸ್ಬೇಕು ಅಂತಿದೆ, ಇರಲಿ. ಸುಮಾರು ಒಂದು 20 ಶಾಸನಗಳನ್ನು ನಾವು ತಂದಿದ್ದೇವೆ ಇಲ್ಲಿ. ಪ್ರಾತಿನಿಧಿಕವಾಗಿರ್ತಕ್ಕಂಥದ್ದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ನಿಮಗೆ 2500ಕ್ಕಿಂತಲೂ ಹೆಚ್ಚು ಶಾಸನಗಳು ಲಭ್ಯ ಇದೆ. ಆದರೆ ಅಂತ ಬಂದ ಆ ದುಗ್ಗಮಾರ ಎರೆಯಪ್ಪ ಕುವಳಾಲ ನಾಡು 300 ಗಂಗಾ 6000 ಆಳ್ತಾ ಇರ್ತಾನೆ. ಆ ಗಂಗಾ 6000ಕ್ಕೆ ಸ್ಪರ್ಧೆಗಳಿರುತ್ತೆ, ಬಾಣರಲ್ಲಿ, ನೊಳಂಬರಲ್ಲಿ, ಗಂಗರಲ್ಲಿ. ಗಂಗರದೇ ಅದು. ಎಲ್ಲಾದ್ರೂ ಹೋಗ್ಲಿನಪ್ಪ, ನಾವು ಅವರು ಗಂಗರ ಆ ಕಡೆ ಹೊರಟೋಗ್ಬಿಟ್ರು. ಅವರ ಮೂಲ ನೆಲೆ ಕೋಲಾರ. 4-5ನೇ ಶತಮಾನ, 5-6ನೇ ಶತಮಾನದಲ್ಲೇ ತಲಕಾಡಿಗೆ ಶ್ರೀಪುರುಷ ಹೋದ್ಮೇಲೆ ನಮಗೆ ಗಂಗರ, ತಲಕಾಡು, ಮಣ್ಣೆ ಇದು ರಾಜಧಾನಿಗಳು. ಆದರೆ ಅದಕ್ಕೆ ಮುಂಚಿನ ರಾಜಧಾನಿ ಕುವಳಾಲ ನಾಡಿನ ರಾಜಧಾನಿ. ಈ ಕುವಳಾಲ ನಾಡು 300 ಆಳ್ತಾ ಇದ್ದವನೇ ದುಗ್ಗಮಾರ ಎರೆಯಪ್ಪ. ಆ ದುಗ್ಗಮಾರ ಎರೆಯಪ್ಪನ 4 ಶಾಸನಗಳು ಇದೆ ನಮ್ಮಲ್ಲಿ. 1 ಮೇಲಾಗಾಣಿಯಲ್ಲಿರ್ತಕ್ಕಂಥದ್ದು, 2 ದಿಂಬಾಲದಲ್ಲಿರ್ತಕ್ಕಂಥದ್ದು, 1 ಕೊರ್ನಳ್ಳಿ ಮಡಿವಾಳದಲ್ಲಿರ್ತಕ್ಕಂಥದ್ದು, ಹಾಗೇನೆ ಸಾತ್ನೂರು ಬಿಸ್ನಳ್ಳಿನಲ್ಲಿ ಇರ್ತಕ್ಕಂಥದ್ದು. ಯಾಕೆ ಇಲ್ಲಿ ಇಷ್ಟು ಕೊಡ್ತಿದ್ದೀನಿ ನಿಮಗೆ ಅಂದರೆ, ಅಲ್ಲಿರ್ತಕ್ಕಂಥವ್ರು ನೀವು ಯಾರಾದ್ರೂ ಕೂಡ ಅದನ್ನು ನೋಡಬಹುದು ಅಂತ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.